ಈ ಸೆಕೆಂಡಿಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಏನು ಹೇಳ್ತೀರಿ? ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಲೈಫ್ ಮೋರ್ ಬ್ಯೂಟಿಫುಲ್, ಕಲರ್ಫುಲ್, ಮೀನಿಂಗ್ಫುಲ್. ಸಾಕಷ್ಟು ಹೇಳೋದಿದೆ. ಸೊ ಈಗ ಸದ್ಯಕ್ಕೆ ಹಬ್ಬದ ದಿನ ಒಳ್ಳೆ ವಿಚಾರ ಮಾತ್ರ ಹೇಳಬೇಕಲ್ಲ, ಇದನ್ನು ಮಾತ್ರ ಹೇಳ್ತೀನಿ. ವಸಿಷ್ಠ, ನಿಮಗೆ ಈ ನಿಮಿಷಕ್ಕೆ ಹರಿಪ್ರಿಯ ಅವ್ರಿಗೆ ಏನು ಹೇಳಬೇಕು ಅನಿಸ್ತಿದೆ? ನನಗೆ ಜವಾಬ್ದಾರಿಗಳನ್ನ ಕಲಿಸೋದಕ್ಕೆ ಥ್ಯಾಂಕ್ ಯು. ಮಗನ ಬಗ್ಗೆ ಇರೋ ಕನಸೇನು? ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಫೆಚ್ ಮಾಡಬೇಕು, ಅದೊಂದು ನನಗೆ ಆಸೆ ಇದೆ. ಸೊ ಅವ್ನು ಏನೇನು ಇಷ್ಟಪಡ್ತಾನೋ ಅದೆಲ್ಲ ಕಲಿಸ್ಬೇಕು. ಅಥವಾ ನನ್ನ ಚೈಲ್ಡ್ಹುಡ್ ಹಾಗೇ ಇತ್ತು, ಬರೀ ಕಲಿಕೆನೇ ಆಗಿತ್ತು. ನಮ್ಮ ತಾಯಿ ಎಲ್ಲ ಕ್ಲಾಸಸ್ಗೂ ಹಾಕ್ಬಿಟ್ಟಿದ್ರು. ಅದು ಪ್ರತಿಯೊಂದು ನನ್ನ ಇಡೀ ಜೀವನದಲ್ಲಿ ಯೂಸ್ ಆಗಿದೆ, ಯೂಸ್ ಆಗ್ತಾ ಇದೆ ಕೂಡ. ಸೊ ನಾನು ಎಲ್ಲೋ ಡಾನ್ಸ್ ಮಾಡಿದ್ದಕ್ಕೇ ಇಂಡಸ್ಟ್ರಿಗೆ ಬಂದಿದ್ದು, ಭರತನಾಟ್ಯಂ ಕಲ್ತಿದ್ದಕ್ಕೆ ಬಂದಿದ್ದು. ಸೊ ಅದಾದಮೇಲೆ ಅಪ್ಪ ತೀರ್ಕೊಂಡ್ಮೇಲೆ ಡ್ರಾಯಿಂಗ್ ಕ್ಲಾಸಸ್ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಸೊ ಅದರಿಂದ ಒಂದು ಕಾನ್ಫಿಡೆನ್ಸ್ ಇತ್ತು, ಐ ಕ್ಯಾನ್ ಮೇಕ್ ಸಮ್ ಲೈಫ್ ಅನ್ನೋ ಆ ಟೈಮಿಗೆ. ಸೊ ಆ ರೀತಿ ಕಲ್ತಿದ್ದು ಯಾವುದೂ ವೇಸ್ಟ್ ಆಗಿಲ್ಲ. ಬ್ಯಾಡ್ಮಿಂಟನ್ ಕಲ್ತಿದ್ದೆ ಸ್ಕೂಲಲ್ಲಿ, ಮತ್ತು ಸ್ವಿಮ್ಮಿಂಗ್ ಆಗಿರ್ಬೋದು, ಕಾರ್ ಡ್ರೈವಿಂಗ್ ಆಗಿರ್ಬೋದು, ಆಮೇಲೆ ಹಾರ್ಸ್ ರೈಡಿಂಗು ಸಿನಿಮಾಗೆ ಯೂಸ್ ಆಯಿತು, ಬಿಚ್ಚುಗತ್ತಿ ಅನ್ನೋ ಸಿನಿಮಾಗೆ. ಸೊ ಆ ರೀತಿ ಪ್ರತಿಯೊಂದು ಕಲ್ತಿದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ. ಪ್ರತಿಯೊಂದನ್ನು ಫೇಸ್ ಮಾಡ್ಬೋದು ಲೈಫಲ್ಲಿ. ಆ ರೀತಿ ನನ್ನ ಮಗನಿಗೂ ಎಲ್ಲನೂ ನಾವು ಕಲ್ತಿರೋದು, ಕಲಿದೇ ಇರೋದು, ಅಥವಾ ಇವಾಗ ಇನ್ನೂ ಹೊಸದಾಗಿ ಏನೇನು ಬಂದಿದೆ ಪ್ರತಿಯೊಂದನ್ನು ಕಲಿಸ್ಬೇಕು. ಅಕಾಡೆಮಿಕ್ಸ್ ಎಸ್ ಅದು ಇರಬೇಕು, ಅದ್ರ ಜೊತೆಗೆ ಈಕ್ವಲ್ ಆಗಿ ಇದು ಇರಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಮಾರ್ಕ್ಸ್ ಕಾರ್ಡ್ ನಂಬಿ ಬದುಕೋ ಮಗ ಆಗಬಾರ್ದು. ಹೌದು, ಓದು ಅಗತ್ಯ, ಅನಿವಾರ್ಯತೆ ಅಲ್ಲ. ಓದು ನಮಗೆ ಜ್ಞಾನ ಕೊಡುತ್ತೆ. ಹಾಗೆ ಜ್ಞಾನ ಅಂದರೆ ಬರೀ ನಾವು ಓದೋ ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲ. ಸೊ ಪಠ್ಯೇತರ ವಿಷಯಗಳನ್ನ ತುಂಬ ಕಲಿಬೇಕು. ಫಿಟ್ನೆಸ್ ಇರಬೇಕು, ಸ್ಕಿಲ್ ಸೆಟ್ ಇರಬೇಕು. ಸ್ಕಿಲ್ಸ್ ಇದ್ದರೆ ಏನಿಲ್ಲ, ನಿಮಗೆ ಉದಾಹರಣೆಗೆ ತೋಳ್ಬಲ ಇದೆ ಅಂತ ಅಂದ್ಕೊಳ್ಳಿ, ಏನೂ ಕೆಲ್ಸಕ್ಕೆ ಬರಲ್ಲ, ಕೂಲಿನಾರು ಮಾಡಿ ಬದುಕ್ಬೋದು, ಮೂಟೆ ಹೊತ್ತಾರು ಬದುಕ್ಬೋದು. ಆರ್ಟು ಕ್ರಾಫ್ಟು ಈ ಥರದ್ದು ಏನಾದ್ರು ಕಲ್ತ್ರೆ 4 ಜನಕ್ಕೆ ಹೇಳ್ಕೊಟ್ಟು ಅಥವಾ ಯಾವ್ದಾದ್ರು ಒಂದು ಆರ್ಟಿಕಲ್ಸ್ನ ಮಾಡಿ ಕೂಡ ಬದುಕೋಬೋದು. ಫಿಟ್ನೆಸ್ ಇದೆಯಾ ಅಂದರೆ ಸೆಲ್ಫ್ ಡಿಫೆನ್ಸ್ಗೂ ಯೂಸ್ ಆಗುತ್ತೆ, ಅದನ್ನು ಹೇಳ್ಕೊಟ್ಕೊಂಡು ಒಬ್ಬ ಗುರುವಾಗೂ ಬದುಕ್ಬೋದು. ಸೊ ಆಯ್ಕೆಗಳು ನಾನಾ ರೀತಿಯಲ್ಲಿದ್ದಾವೆ. ಬಟ್ ಯಾವಾಗಲೂ ಏನಂದರೆ ಯಾವುದೋ ಒಂದು ವಸ್ತುವನ್ನು ಮೆಟೀರಿಯಲ್ನ ನಂಬಿ ಬದುಕೋಕ್ಕಿಂತ ನಮ್ಮನ್ನು ನಾವು ನಂಬಿ ಬದುಕುವಂಥ ಒಂದು ಮನಸ್ಥಿತಿಲಿ ಅವನಿದ್ರೆ ಸಾಕು. ಇನ್ನೂ ಒಂದು ಕಡೆ ಆರ್ಟಿಸ್ಟ್ಗಳಾಗಿರೋದ್ರಿಂದ ಮಗ ಆರ್ಟಿಸ್ಟ್ ಆಗಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಇರಬೇಕು ಅಂತಿದ್ಯಾ? ಅವನ ಹಣೆ ಬರದಲ್ಲಿ ಇದ್ದಿದ್ದು ಆಗುತ್ತೆ. ಬಟ್ ಅವನ್ನ ಎಲ್ಲದಕ್ಕೂ ಸಿದ್ಧಗೊಳಿಸೋದು ನಮ್ಮ ಕರ್ತವ್ಯ, ಅದು ನಾವು ಮಾಡ್ತೀವಿ. ಓಕೆ.